ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/2/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಭಗವಂತನು ಓದಿಸುತ್ತಾರೆ. ನಿಮ್ಮ ಬಳಿ ಜ್ಞಾನರತ್ನಗಳಿವೆ. ನೀವು ಈ ಜ್ಞಾನರತ್ನಗಳ ವ್ಯಾಪಾರವನ್ನೇ ಮಾಡಬೇಕಾಗಿದೆ. ನೀವು ಇಲ್ಲಿ ಜ್ಞಾನವನ್ನು ಕಲಿಯುತ್ತೀರಿ, ಭಕ್ತಿಯನ್ನಲ್ಲ. ಪ್ರಶ್ನೆ: ಮನುಷ್ಯರು ನಾಟಕದ ಯಾವ ಅದ್ಭುತವಾದ ನಂದನೆಯನ್ನು ಭಗವಂತ ಲೀಲೆ ಎಂದು ತಿಳಿದು ಅವರ ಮಹಿಮೆ ಮಾಡುತ್ತಾರೆ? ಉತ್ತರ: ಯಾರು ಯಾರಲ್ಲಿ ಭಾವನೆ ನೀಡುವರೋ ಅವರಿಗೆ ಆ ಮೂರ್ತಿಯ ಸಾಕ್ಷಾತ್ಕಾರವಾಗುತ್ತದೆ. ಆದ್ದರಿಂದ ಭಗವಂತನು ಸಾಕ್ಷಾತ್ಕಾರ ಮಾಡಿಸಿದರೆಂದು ತಿಳಿಯುತ್ತಾರೆ. ಆದರೆ ಎಲ್ಲವೂ ನಾಟಕದ ಅನುಸಾರವೇ ಆಗುತ್ತದೆ. ಒಂದು ಕಡೆ ಭಗವಂತನ ಮಹಿಮೆ ಮಾಡುತ್ತಾರೆ, ಇನ್ನೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳಿ ನಿಂದನೆ ಮಾಡಿಸುತ್ತಾರೆ. ಓಂ ಶಾಂತಿ. ಭಗವಾನ್ ವಾಚ್: ಮಕ್ಕಳಿಗೆ ಇದನ್ನು ತಿಳಿಸಲಾಗಿದೆ. ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಎಂದು ಹಾಡುತ್ತಾರೆ. ನಂತರ ಶಿವ ಪರಮಾತ್ಮಾಯ ನಮಃ ಎಂದು ಹೇಳಲಾಗುತ್ತದೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಶಿವನಿಗೆ ತಮ್ಮದೇ ಆದ ಶರೀರವಿಲ್ಲ. ಮೂಲವತನದಲ್ಲಿ ಶಿವ ತಂದೆ ಮತ್ತು ಸಾಲಿಗ್ರಾಮಗಳಿರುತ್ತಾರೆ. ಮಕ್ಕಳಿಗೆ ತಿಳಿದಿದೆ. ಈಗ ನಾವಾತ್ಮಗಳಿಗೆ ತಂದೆ ಓದಿಸುತ್ತಿದ್ದಾರೆ. ಮತ್ಯಾವುದರಲ್ಲಿ ಸತ್ಸಂಗಗಳಿವೆಯೋ ಅವು ವಾಸ್ತವದಲ್ಲಿ ಸತ್ಸಂಗಗಳಲ್ಲ. ಅದಂತೂ ಮಾಯ ಸಂಘವೆಂದು ತಿಳಿದು ತಂದೆಯು ತಿಳಿಸುತ್ತಾರೆ. ಅಲ್ಲಿ ನಮಗೆ ಭಗವಂತನು ಓದಿಸುತ್ತಾರೆಂದು ಯಾರೂ ತಿಳಿಯುವುದಿಲ್ಲ. ಗೀತೆಯನ್ನು ಸಹ ಕೇಳುತ್ತಾರೆಂದರೆ ಕೃಷ್ಣ ಭಗವಾನ್ ವಾಚ್ ತಿಳಿಯುತ್ತಾರೆ. ಗೀತೆಯನ್ನು ಸಹ ಕೇಳುತ್ತಾರೆಂದರೆ ಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ. ಪ್ರತಿದಿನ ಗೀತೆಯ ಪಠಣವನ್ನು ಕಡಿಮೆಯಾಗುತ್ತಾ ಹೋಗುತ್ತದೆ, ಏಕೆಂದರೆ ತಮ್ಮ ಧರ್ಮವನ್ನೇ ತಿಳಿದುಕೊಂಡಿಲ್ಲ. ಕೃಷ್ಣನ ಜೊತೆ ಎಲ್ಲರ ಪ್ರೀತಿ ಇದೆ. ಕೃಷ್ಣನನ್ನೇ ತೂಗುತ್ತಾರೆ. ಈಗ ನಾವು ಯಾರನ್ನು ತೂಗಬೇಕೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮಕ್ಕಳನ್ನೇ ತೂಗುತ್ತಾರೆ, ತಂದೆಯನ್ನು ತೂಗಲು ಸಾಧ್ಯವಿಲ್ಲ. ನೀವು ಶಿವ ತಂದೆಯನ್ನು ತೂಗುತ್ತೀರಾ? ಅವರಂತೂ ಬಾಲಕನಾಗುವುದಿಲ್ಲ, ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಅವರು ಬಿಂದು ಆಗಿದ್ದಾರೆ. ಅವರನ್ನೇನು ತೂಗುತ್ತೀರಿ? ಅನೇಕರಿಗೆ ಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ. ಕೃಷ್ಣನ ಬಾಯಲ್ಲಿ ಇಡೀ ವಿಶ್ವವಿದೆ, ಏಕೆಂದರೆ ವಿಶ್ವದ ಮಾಲೀಕನಾಗುತ್ತಾರೆ ಅಂದಾಗ ವಿಶ್ವರೂಪಿ ಬೆನ್ನಿ ಇದೆ. ಅವರು ಪರಸ್ಪರ ಹೊಡೆದಾಡುವುದು ಸಹ ವಿಶ್ವರೂಪಿ ಬೆನ್ನಿಗಾಗಿಯೇ ಹೊಡೆದಾಡುತ್ತಾರೆ. ನಾವು ವಿಜಯಗಳಾಗಬೇಕೆಂದು ತಿಳಿಯುತ್ತಾರೆ. ಕೃಷ್ಣನ ಬಾಯಲ್ಲಿ ಬೆನ್ನಿಯನ್ನು ತೋರಿಸುತ್ತಾರೆ. ಹೀಗೆ ಅನೇಕ ಪ್ರಕಾರ ಸಾಕ್ಷಾತ್ಕಾರಗಳಾಗುತ್ತವೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಇಲ್ಲಿ ನಿಮಗೆ ಸಾಕ್ಷಾತ್ಕಾರದ ಅರ್ಥವನ್ನು ತಿಳಿಸಲಾಗುತ್ತದೆ. ನಮಗೆ ಭಗವಂತನು ಸಾಕ್ಷಾತ್ಕಾರ ಮಾಡಿಸುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ. ಇದನ್ನು ಸಹ ತಂದೆಯು ತಿಳಿಸುತ್ತಾರೆ. ಯಾರನ್ನು ನೆನಪು ಮಾಡುವರೋ ಅಂದರೆ ತಿಳಿದುಕೊಳ್ಳಿ. ಕೆಲವರು ಕೃಷ್ಣನ ನವೋಧಾ ಭಕ್ತಿಯನ್ನು ಮಾಡುತ್ತಾರೆ. ಈಗ ಅಲ್ಪ ಕಾಲಕ್ಕಾಗಿ ಅವರ ಮನೋಕಾಮನೆಗಳು ಇಳಿಯಿರುತ್ತದೆ. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಭಗವಂತನು ಸಾಕ್ಷಾತ್ಕಾರ ಮಾಡಿಸಿದರೆಂದು ಹೇಳುವುದಿಲ್ಲ. ಯಾರು ಯಾವ ಭಾವನೆಯಿಂದ ಯಾರ ಪೂಜೆಯನ್ನು ಮಾಡುವರೋ ಅವರಿಗೆ ಅವರ ಸಾಕ್ಷಾತ್ಕಾರವಾಗುತ್ತದೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ಅವರು ಸಾಕ್ಷಾತ್ಕಾರ ಮಾಡಿಸುತ್ತಾರೆಂದು ಮನುಷ್ಯರು ಭಗವಂತನ ಮಹಿಮೆಯನ್ನು ಹೆಚ್ಚಿಸಿದ್ದಾರೆ. ಒಂದು ಕಡೆ ಮಹಿಮೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳುತ್ತಾರೆ. ಎಷ್ಟೊಂದು ಅಂಧಶ್ರದ್ಧೆಯ ಭಕ್ತಿಯಾಗಿದೆ. ಕೃಷ್ಣನ ಸಾಕ್ಷಾತ್ಕಾರವಾಯಿತು, ಇನ್ನೂ ನಾವು ಕೃಷ್ಣಪುರಿಯಲ್ಲಿ ಹೋಗುತ್ತೇವೆಂದು ತಿಳಿಯುತ್ತಾರೆ. ಆದರೆ ಕೃಷ್ಣಪುರಿಯು ಎಲ್ಲಿಂದ ಬಂದಿತು? ಇದೆಲ್ಲ ರಹಸ್ಯವನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಕೃಷ್ಣಪುರಿಯ ಸ್ಥಾಪನೆ ಆಗುತ್ತದೆ. ಇದು ಕೃಷ್ಣ ಕಂಸಪುರಿಯಾಗಿದೆ. ಕಂಸ ಅಕಾಸುರ, ಬಕಾಸುರ, ಕುಂಭಕರ್ಣ, ರಾವಣ ಇವೆಲ್ಲವೂ ಅಸುರರ ಹೆಸರುಗಳಾಗಿವೆ. ಶಾಸ್ತ್ರಗಳಲ್ಲಿ ಏನೇನೇನೂ ಬರೆದುಬಿಟ್ಟಿದ್ದಾರೆ. ಇದನ್ನು ಸಹ ತಿಳಿಸಬೇಕಾಗಿದೆ. ಗುರುಗಳಲ್ಲಿ 2 ಪ್ರಕಾರದವರಿದ್ದಾರೆ. ಮೊದಲನೇದವರು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಅವರು ಭಕ್ತಿಯನ್ನೇ ಕಲಿಸುತ್ತಾರೆ. ಈ ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ. ಇವರಿಗೆ ಸದ್ಗುರು ಎಂದು ಹೇಳಲಾಗುತ್ತದೆ. ಅವರೆಂದೂ ಭಕ್ತಿಯನ್ನು ಕಲಿಸುವುದಿಲ್ಲ, ಜ್ಞಾನವನ್ನೇ ಕಲಿಸುತ್ತಾರೆ. ಮನುಷ್ಯರು ಭಕ್ತಿಯಲ್ಲಿ ಎಷ್ಟೊಂದು ಖುಷಿಯಾಗುತ್ತಾರೆ, ಡೋಲು ಬಾರಿಸುತ್ತಾರೆ. ಕಾಶಿಯಲ್ಲಿ ನೀವು ನೋಡುತ್ತೀರಿ, ಎಲ್ಲಾ ದೇವತೆಗಳ ಮಂದಿರಗಳನ್ನು ಮಾಡಿಬಿಟ್ಟಿದ್ದಾರೆ.
ಇವೆಲ್ಲವೂ ಭಕ್ತಿ ಮಾರ್ಗದ ಅಂಗಡಿಗಳಾಗಿವೆ. ಭಕ್ತಿ ವ್ಯಾಪಾರವಾಗಿದೆ. ನೀವು ಮಕ್ಕಳದು ಜ್ಞಾನ ರತ್ನಗಳ ವ್ಯವಹಾರವಾಗಿದೆ. ಇದಕ್ಕೂ ವ್ಯಾಪಾರವೆಂದು ಹೇಳಲಾಗುತ್ತದೆ. ತಂದೆಯು ರತ್ನಗಳ ವ್ಯಾಪಾರಿಯಾಗಿದ್ದಾರೆ. ಯಾವ ರತ್ನಗಳೆಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಯಾರು ಕಲ್ಪನೆ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಅನ್ಯರು ತಿಳಿದುಕೊಳ್ಳೋದಾಗೋದಿಲ್ಲ. ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆಯೋ ಅವರು ಕೊನೆಯಲ್ಲಿ ಬಂದು ತಿಳಿದುಕೊಳ್ಳುತ್ತಾರೆ. ಬೇರೆ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರಲ್ಲವೇ. ಒಬ್ಬ ರಾಜ ಜನಕನ ಕಥೆಯನ್ನು ತಿಳಿಸುತ್ತಾರೆ. ಜನಕನೇ ಮತ್ತೆ ಅನುಜನಕನಾದನು. ಹೇಗೆ ಯಾರ ಹೆಸರಾದರೂ ಕೃಷ್ಣನಾಗಿದ್ದರೆ ನೀನು ಅನು ದೈವಿ ಕೃಷ್ಣನಾಗುತ್ತೀಯೇ ಎಂದು ಹೇಳುತ್ತಾರೆ. ಆ ಸರ್ವಗುಣ ಸಂಪನ್ನ ಕೃಷ್ಣನಲ್ಲಿ ಇವರಲ್ಲಿ ಯಾರ ಹೆಸರಾದರೂ ಲಕ್ಷ್ಮಿ ಎಂದಿದ್ದರೆ ಅವರು ಈ ಲಕ್ಷ್ಮೀನಾರಾಯಣರ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ. ಇವರಲ್ಲಿ ಮತ್ತು ನನ್ನಲ್ಲಿ ಅಂತರವೇನಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ನೀವು ಮಕ್ಕಳಿಗೆ ಈಗ ಜ್ಞಾನವಿದೆ. ನೀವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಈ ಚಕ್ರವು ಅನೇಕ ಬಾರಿ ತಿರುಗುತ್ತಾ ಬಂದಿದೆ ಎಂದು ನಿಂತು ಹೋಗೋದಿಲ್ಲ. ನೀವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಿ. ನಾವು ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎಂಬುದನ್ನಂತೂ ಮನುಷ್ಯರು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಆದರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಆತ್ಮಗಳಿರುವ ಸ್ಥಾನವು ಅತೀ ದೂರಕ್ಕಿಂತ ದೂರವಿದೆ. ಅಲ್ಲಿ ಸೂರ್ಯ ಚಂದ್ರರ ಬೆಳಕು ಇರುವುದಿಲ್ಲ. ಇದೆಲ್ಲವನ್ನು ತಿಳಿದುಕೊಳ್ಳುವಂತ ಮಕ್ಕಳು ಬಹುತೇಕ ಮಟ್ಟಿಗೆ ಸಾಧಾರಣ ಬಡವರೇ ಆಗಿರುತ್ತಾರೆ. ಏಕೆಂದರೆ ಭಾರತವೇ ಎಲ್ಲದಕ್ಕಿಂತ ಸಾಹುಕಾರವಾಗಿತ್ತು. ಈಗ ಅದೇ ಎಲ್ಲದಕ್ಕಿಂತ ಬಡದೇಶವಾಗಿದೆ. ಸಂಪೂರ್ಣ ಆಟವು ಭಾರತದ ಮೇಲಿದೆ. ಭಾರತದಂಥ ಪಾವನ ಖಂಡವು ಮತ್ಯಾವುದೂ ಇಲ್ಲ. ಪಾವನ ಪ್ರಪಂಚದಲ್ಲಿ ಪಾವನ ಖಂಡವಿರುತ್ತದೆ, ಮತ್ಯಾವುದೇ ಖಂಡವಿರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಇಡೀ ಪ್ರಪಂಚವೇ ಒಂದು ದ್ವೀಪವಾಗಿದೆ. ಹೇಗೆ ಲಂಕೆಯು ದ್ವೀಪವಾಗಿದೆ, ರಾವಣನು ಲಂಕೆಯಲ್ಲಿದ್ದನೆಂದು ತೋರಿಸುತ್ತಾರೆ. ಈಗ ನಿಮಗೆ ತಿಳಿದಿದೆ, ರಾವಣ ರಾಜ್ಯವಂತೂ ಇಡೀ ಬೇಹದ್ದಿನ ಲಂಕೆಯಲ್ಲಿದೆ. ಇಡೀ ಸೃಷ್ಟಿಯು ಸಮುದ್ರದಲ್ಲಿ ನಿಂತಿದೆ. ಒಂದು ದ್ವೀಪವಾಗಿದೆ, ಇದರಲ್ಲಿ ರಾವಣ ರಾಜ್ಯವಿದೆ. ಇವರೆಲ್ಲ ಸೀತೆಯರು ರಾವಣನ ಬಂಧನದಲ್ಲಿದ್ದಾರೆ. ಆ ಮನುಷ್ಯರಂತೂ ಇದನ್ನು ಹದ್ದಿನ ಕಥೆಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇದೆಲ್ಲವೂ ವಾಸ್ತವದಲ್ಲಿ ಬೇಹದ್ದಿನ ಮಾತಾಗಿದೆ, ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿಯೇ ಮತ್ತೆ ಚಿಕ್ಕ ಚಿಕ್ಕ ನಾಟಕಗಳನ್ನು ರಚಿಸಿದ್ದಾರೆ. ಈ ಸಿನೆಮಾ ಮೊದಲಾದವುಗಳೆಲ್ಲವೂ ಈಗಲೇ ಬಂದಿವೆ. ಆದ್ದರಿಂದ ತಂದೆಗೂ ತಿಳಿಸುವುದರಲ್ಲಿ ಸಹಜವಾಗುತ್ತದೆ. ಇಡೀ ಬೇಹದ್ದಿನ ನಾಟಕವು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಸ್ಥೂಲವತನ, ಸೂಕ್ಷ್ಮವತನ ಮತ್ಯಾರ ಬುದ್ಧಿಯಲ್ಲಿರಲು ಸಾಧ್ಯವಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮಗಳು ಮೂಲವತನ ವಾಸಿಗಳಾಗಿದ್ದೇವೆ. ದೇವತೆಗಳು ಸೂಕ್ಷ್ಮವತನ ವಾಸಿಗಳಾಗಿದ್ದಾರೆ. ಅವರನ್ನು ಪರಿಸ್ಥಿತಿಗಳೆಂದು ಹೇಳುತ್ತಾರೆ. ಅಲ್ಲಿ ಮೂಲ ಮಾಂಸದ ಶರೀರವಿರುವುದಿಲ್ಲ. ಈ ಸೂಕ್ಷ್ಮವತನದ ಪಾತ್ರವು ಸ್ವಲ್ಪ ಸಮಯಕ್ಕಾಗಿದೆ. ಈಗ ನೀವು ಬಂದು ಹೋಗುತ್ತೀರಿ, ಇದರ ನಂತರ ಎಂದೂ ಹೋಗುವುದಿಲ್ಲ. ಸೂಕ್ಷ್ಮವತನದ ಪಾತ್ರವು ಮುಗಿಯುತ್ತದೆ. ನೀವು ಆತ್ಮಗಳು ಮೂಲವತನದಿಂದ ಬರುವಾಗ ಸೂಕ್ಷ್ಮವತನದ ಮೂಲಕ ಬರುವುದಿಲ್ಲ, ನೇರವಾಗಿ ಬರುತ್ತೀರಿ. ಈಗ ಹೋಗುವಾಗ ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ. ಈಗ ಸೂಕ್ಷ್ಮವತನ ಪಾತ್ರವಿದೆ. ಇದೆಲ್ಲ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ನಾನು ಆತ್ಮಗಳಿಗೆ ತಿಳಿಸುತ್ತೇನೆಂದು ತಂದೆಯು ತಿಳಿಯುತ್ತಾರೆ. ಸಾಧು ಸಂತರು ಯಾರೂ ಸಹ ಈ ಮಾತುಗಳನ್ನು ಅರಿತುಕೊಳ್ಳುವುದಿಲ್ಲ. ಅವರೆಂದೂ ಸಹ ಈ ರೀತಿಯ ಮಾತುಗಳನ್ನಾಡಲು ಸಾಧ್ಯವಿಲ್ಲ. ತಂದೆಯೇ ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ನಾನೇ ಈ ಶರೀರದ ಆಧಾರವನ್ನು ತೆಗೆದುಕೊಂಡು ನೀವು ಮಕ್ಕಳಿಗೆ ಓದಿಸುತ್ತೇನೆಂದು ಹೇಳುತ್ತಾರೆ. ನೀವು ಆತ್ಮಗಳ ದೃಷ್ಟಿಯೂ ಸಹ ತಂದೆಯ ಕಡೆ ಹೋಗುತ್ತದೆ. ಇವೆಲ್ಲವೂ ಹೊಸ ಮಾತುಗಳಾಗಿವೆ. ನಿರಾಕಾರ ತಂದೆ, ಅವರ ಹೆಸರು ಶಿವಾನಂದ, ಶಿವ ತಂದೆ ಎಂದಾಗಿದೆ. ನಿರಾಕಾರ ತಂದೆ, ಅವರ ಹೆಸರು ಶಿವ ತಂದೆಯದಾಗಿದೆ. ನೀವು ಆತ್ಮಗಳ ಹೆಸರಂತೂ ಆತ್ಮವೇ ಆಗಿದೆ. ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ. ಪರಮಾತ್ಮನು ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಮನುಷ್ಯರು ಹೇಳುತ್ತಾರೆ, ಆದರೆ ಹೆಸರಂತೂ ಶಿವನೆಂದು ಹೇಳುತ್ತಾರಲ್ಲವೇ. ಶಿವನ ಪೂಜೆಯನ್ನು ಮಾಡುತ್ತಾರೆ, ಒಂದನ್ನು ತಿಳಿಯುತ್ತಾರೆ, ಇನ್ನೊಂದನ್ನು ಮಾಡುತ್ತಾರೆ. ಈಗ ನೀವು ತಂದೆಯ ನಾಮರೂಪ ದೇಶ ಕಾಲಗಳನ್ನು ಅರಿತುಕೊಂಡಿದ್ದೀರಿ.
ನಿಮಗೆ ತಿಳಿದಿದೆ, ಯಾವುದೇ ವಸ್ತು ನಾಮರೂಪವಿಲ್ಲದೆ ಇರಲು ಸಾಧ್ಯವಿಲ್ಲ. ಇದೂ ಸಹ ಬಹಳ ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ. ತಂದೆಯು ತಿಳಿಸುತ್ತಾರೆ, ಸೆಕೆಂಡ್‌ನಲ್ಲಿ ಜೀವನ್ಮುಕ್ತಿ ಅರ್ಥಾತ್ ಮನುಷ್ಯನು ನರನಿಂದ ನಾರಾಯಣನಾಗುವನೆಂದು ಗಾಯನವಿದೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ? ಆದರೆ ಇದನ್ನೂ ಸಹ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ನರನಿಂದ ನಾರಾಯಣ ಆಗುವುದು ನಿಮ್ಮ ಲಕ್ಷ್ಯವಾಗಿದೆ, ರಾಜಯುಗವಾಗಿದೆ ಅಲ್ಲವೇ? ಅನೇಕರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತದೆ. ಇದರಿಂದ ನಾವು ನಾವು ವಿಷ್ಣುಪುರಿಯ ಮಾಲೀಕರಾಗುತ್ತೇವೆಂದು ಸಿದ್ಧವಾಗುತ್ತದೆ. ನಿಮಗೆ ತಿಳಿದಿದೆ, ಸ್ವರ್ಗದಲ್ಲಿಯೂ ಸಹ ಲಕ್ಷ್ಮೀನಾರಾಯಣರ ಸಿಂಹಾಸನದ ಹಿಂದೆ ವಿಷ್ಣುವಿನ ಚಿತ್ರವನ್ನಿಡುತ್ತಾರೆ. ಅರ್ಥಾತ್ ವಿಷ್ಣುಪುರಿಯಲ್ಲಿ ಅವರ ರಾಜ್ಯವಿದೆ. ಈ ಲಕ್ಷ್ಮೀನಾರಾಯಣರು ವಿಷ್ಣುಪುರಿಯ ಮಾಲೀಕರಾಗಿದ್ದಾರೆ. ಅದು ಕೃಷ್ಣಪುರಿ, ಇದು ಕಂಸಪುರಿಯಾಗಿದೆ. ನಾಟಕದ ಅನುಸಾರ ಈ ಹೆಸರುಗಳನ್ನು ಇಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ರೂಪವು ಬಹಳ ಸೂಕ್ಷ್ಮವಾಗಿದೆ, ಯಾರೂ ನನ್ನನ್ನು ಅರಿತುಕೊಳ್ಳುವುದಿಲ್ಲ. ಆತ್ಮ ಒಂದು ನಕ್ಷತ್ರವಾಗಿದೆ ಎಂದು ಹೇಳುತ್ತಾರೆ, ಆದರೆ ಮತ್ತೆ ಲಿಂಗಾಕಾರವಾಗಿ ಮಾಡಿಬಿಡುತ್ತಾರೆ. ಇಲ್ಲವೆಂದರೆ ಪೂಜೆಯನ್ನು ಹೇಗೆ ಮಾಡುವರು? ರುದ್ರಯಜ್ಞವನ್ನು ರಚಿಸಿದಾಗಲೂ ಸಹ ಅಂಡಾಕಾರವಾಗಿ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ. ಇನ್ನೊಂದು ಕಡೆ ಅವರನ್ನು ಹೊಡೆಯುವ ನಕ್ಷತ್ರವೆಂದು ಹೇಳುತ್ತಾರೆ. ಆತ್ಮವನ್ನು ನೋಡಲು ಬಹಳ ಪ್ರಯತ್ನ ಪಡುತ್ತಾರೆ, ಆದರೆ ಯಾರೂ ನೋಡಲು ಸಾಧ್ಯವಿಲ್ಲ. ರಾಮಕೃಷ್ಣ ಶಿವ ವಿವೇಕಾನಂದರನ್ನು ತೋರಿಸುತ್ತಾರಲ್ಲವೇ? ಆತ್ಮವು ಅವರಿಂದ ಹೊರಟು ನನ್ನಲ್ಲಿ ಸಮಾವೇಶವಾಯಿತೆಂದು ಅವರು ನೋಡಿದರು. ಅವರಿಗೆ ಯಾರ ಸಾಕ್ಷಾತ್ಕಾರವಾಗಿರಬಹುದು? ಆತ್ಮ ಮತ್ತು ಪರಮಾತ್ಮನ ರೂಪವು ಒಂದೇ ಆಗಿದೆ. ಬಿಂದುವನ್ನು ನೋಡಿದರು, ಆದರೆ ಏನೂ ತಿಳಿದುಕೊಳ್ಳಲಾಗಲಿಲ್ಲ. ಆತ್ಮದ ಸಾಕ್ಷಾತ್ಕಾರವನ್ನು ಯಾರೂ ಬಯಸುವುದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಬೇಕೆಂದು ಇಚ್ಛೆ ನೀಡುತ್ತಾರೆ. ಗುರುವಿನಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕೆಂದು ಅವರು ಕುಳಿತಿದ್ದರು. ಜ್ಯೋತಿಯು ನನ್ನಲ್ಲಿ ಸಮಾವೇಶವಾಯಿತೆಂದು ಹೇಳಿದರು. ಇದರಲ್ಲಿ ಅವರು ಬಹಳ ಖುಷಿಯಾಗಿ ಬಿಟ್ಟರು. ಇದೇ ಪರಮಾತ್ಮನ ರೂಪವೆಂದು ತಿಳಿದರು. ಭಗವಂತನ ಸಾಕ್ಷಾತ್ಕಾರದ ಭಾವನೆಯನ್ನು ಗುರುವಿನಲ್ಲಿಡುತ್ತಾರೆ. ಏನೇನು ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲಿ ಅವರಿಗೆ ತಿಳಿಸುವುದಾದರೂ ಯಾರು? ಯಾರು ಯಾರು ಯಾವ ರೂಪದಿಂದ ಎಂತಹ ಭಾವನೆಯನ್ನು ಇಟ್ಟುಕೊಳ್ಳುವರು? ಯಾರ ಮುಖವನ್ನು ನೋಡುವರು? ಅದು ಸಾಕ್ಷಾತ್ಕಾರವಾಗುವುದು. ಹೇಗೆ ಗಣೇಶನ ಬಹಳ ಪೂಜೆ ಮಾಡುತ್ತಾರೆಂದರೆ ಚೈತನ್ಯದಲ್ಲಿ ಗಣೇಶನ ಸಾಕ್ಷಾತ್ಕಾರವಾಗಿ ಬಿಡುವುದು. ಇಲ್ಲವೆಂದರೆ ಅವರಿಗೆ ನಿಶ್ಚಯವಾಗುವುದು ಹೇಗೆ? ತೇಜೋಮಯ ರೂಪವನ್ನು ನೋಡಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿದೆವೆಂದು ತಿಳಿಸುತ್ತಾರೆ. ಅದರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗ ಇಳಿಯುವ ಕಲೆಯಾಗಿದೆ. ಮೊದಲ ಜನ್ಮವು ಚೆನ್ನಾಗಿರುತ್ತದೆ, ನಂತರ ಎಲ್ಲವೂ ಕಡಿಮೆ ಆಗುತ್ತಾ ಆಗುತ್ತಾ ಅಂತ್ಯವು ಬಂದು ಬಿಡುತ್ತದೆ. ಮಕ್ಕಳೇ, ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಯಾರಿಗೆ ಕಲ್ಪದ ಹಿಂದೆ ಜ್ಞಾನವನ್ನು ತಿಳಿಸಿದ್ದೇವೆಯೋ ಅವರಿಗೆ ಈಗ ತಿಳಿಸುತ್ತಿದ್ದೇವೆ. ಕಲ್ಪದ ಹಿಂದಿನವರೇ ಬರುತ್ತಾರೆ, ಅನ್ಯರ ಧರ್ಮವೇ ಬೇರೆಯಾಗಿದೆ. ಒಂದೊಂದು ಚಿತ್ರದಲ್ಲಿ ಭಗವಾನ್ ವಾಚ್ ಎಂದು ಬರೆಯಿರಿ ಎಂದು ತಂದೆಯು ತಿಳಿಸುತ್ತಾರೆ. ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಯಾದವರು, ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದ ಕಾರಣ ಅವರ ಈ ಚಿತ್ರಗಳಿವೆ ಎಂದು ಭಗವಾನ್ ವಾಚ್ ಇದೆಯಲ್ಲವೇ? ಕೇಳಿ, ನೀವು ತಮ್ಮ ತಂದೆಯನ್ನು ತಿಳಿದುಕೊಂಡಿದ್ದೀರಾ? ತಿಳಿದುಕೊಂಡಿಲ್ಲವೆಂದರೆ ತಂದೆಯೊಂದಿಗೆ ಪ್ರೀತಿ ಇಲ್ಲ ಅಲ್ಲವೇ? ಅಂದಾಗ ವಿಪರೀತ ಬುದ್ಧಿಯವರಾದರು. ತಂದೆಯೊಂದಿಗೆ ಪ್ರೀತಿ ಇಲ್ಲವೆಂದರೆ ವಿನಾಶವಾಗಿ ಬಿಡುತ್ತದೆ. ಪ್ರೀತಿ ಬುದ್ಧಿ ವಿಜಯಂತಿ ಸತ್ಯಮೇವ ಜಯಂತಿ, ಇದರ ಅರ್ಥವು ಸರಿಯಾಗಿದೆ. ತಂದೆಯ ನೆನಪವು ಇಲ್ಲವೆಂದರೆ ವಿಜಯ ಗಳಿಸಲು ಸಾಧ್ಯವಿಲ್ಲ. ಶಿವ ಭಗವಂತನು ಗೀತೆಯನ್ನು ತಿಳಿಸಿದ್ದಾರೆ. ಅವರೇ ಬ್ರಹ್ಮರವರ ಮೂಲಕ ರಾಜಯೋಗವನ್ನು ಕಲಿಸಿದ್ದರೆಂದು ನೀವು ಸಿದ್ಧ ಮಾಡಿ ತಿಳಿಸುತ್ತೀರಿ. ಇಲ್ಲಂತೂ ಕೃಷ್ಣ ಭಗವಂತನ ಗೀತೆ ಎಂದು ತಿಳಿದು ಪ್ರತಿಜ್ಞೆ ಮಾಡುತ್ತಾರೆ. ಅವರನ್ನು ಕೇಳಬೇಕು. ಕೃಷ್ಣನನ್ನು ಎಲ್ಲಿ ನೋಡಿದರಲ್ಲಿ ಪ್ರತ್ಯಕ್ಷದಲ್ಲಿದ್ದಾರೆಂದು ತಿಳಿಯಬೇಕು, ಅಥವಾ ಭಗವಂತನನ್ನು ಈಶ್ವರನು ಎಲ್ಲಾ ಕಡೆ ಇದ್ದಾರೆಂದು ತಿಳಿದು ಸತ್ಯವನ್ನು ಹೇಳಿ ಎಂದು ಹೇಳುತ್ತಾರೆ. ಆದ್ದರಿಂದ ಎಲ್ಲವೂ ತಬ್ಬಿಬ್ಬಾಯಿತು. ಪ್ರತಿಜ್ಞೆಯು ಸತ್ಯವಾಗಿ ಬಿಡುತ್ತದೆ. ಸೇವೆ ಮಾಡುವಂಥ ಮಕ್ಕಳಿಗೆ ಗುಪ್ತ ನಶೆ ಇರಬೇಕು. ನಶೆಯಿಂದ ತಿಳಿಸಿದಾಗ ಸಫಲತೆಯಾಗುವುದು. ನಿಮ್ಮ ವಿದ್ಯೆಯು ಗುಪ್ತವಾಗಿದೆ, ಓದಿಸುವವರು ಗುಪ್ತವಾಗಿದ್ದಾರೆ. ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ಇಂತಹ ದೇವತೆಗಳಾಗುತ್ತೇವೆ ಎಂದು ತಿಳಿಯುತ್ತೀರಿ.
ಮಹಾಭಾರತದ ಯುದ್ಧದ ನಂತರ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ. ಮಕ್ಕಳಿಗೆ ಈಗ ಜ್ಞಾನವು ಸಿಕ್ಕಿದೆ. ಅದನ್ನು ನಂಬರ್ ವಾರ್ ಧಾರಣೆ ಮಾಡುತ್ತಾರೆ. ಯೋಗದಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ನಾವು ಎಷ್ಟು ನೆನಪಿನಲ್ಲಿರುತ್ತೇವೆಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆಯು ತಿಳಿಸುತ್ತಾರೆ, ಈಗಿನ ನಿಮ್ಮ ಪುರುಷಾರ್ಥವು ಭವಿಷ್ಯದ 21 ಜನ್ಮಗಳಿಗಾಗಿ ಆಗಿಬಿಡುವುದು. ಆಗ ಅನುತ್ತೀರ್ಣವಾದರೆ ಕಲ್ಪಕಲ್ಪಾಂತರವು ಅನುತ್ತೀರ್ಣ ಇರುತ್ತೀರಿ. ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು. ಕೆಲವರು ಸೇವಾ ಕೇಂದ್ರದಲ್ಲಿ ಬರುತ್ತಿರುತ್ತಾರೆ ಮತ್ತು ವಿಕಾರದಲ್ಲಿ ಹೋಗುತ್ತಿರುತ್ತಾರೆ. ಮತ್ತೆ ಸೇವಾ ಕೇಂದ್ರದಲ್ಲಿ ಬರುತ್ತಾರೆ. ಈಶ್ವರನಂತೆ ಎಲ್ಲವನ್ನು ನೋಡುತ್ತಾರೆ, ಅರಿತುಕೊಳ್ಳುತ್ತಾರೆಂದು ತಿಳಿಯುತ್ತಾರೆ. ಎಲ್ಲವನ್ನು ಕುಳಿತು ನೋಡಲು ತಂದೆಗೆ ಏನಾಗಿದೆ? ನೀವು ಸುಳ್ಳು ಹೇಳುತ್ತೀರಿ, ವಿಕರ್ಮವನ್ನು ಮಾಡುತ್ತೀರೆಂದರೆ ನಷ್ಟ ಮಾಡಿಕೊಳ್ಳುತ್ತೀರಿ. ಇದನ್ನು ನೀವು ಸಹ ತಿಳಿದುಕೊಳ್ಳಬಹುದು. ನಾನು ಮುಖ ಕಪ್ಪು ಮಾಡಿಕೊಂಡರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಂದಾಗ ತಂದೆಯ ಎಲ್ಲವನ್ನು ಅರಿತುಕೊಂಡಿದ್ದಾರೆಂದರೂ ಸಹ ಒಂದೇ ಮಾತಾಯಿತು. ಆದರೆ ಅವರಿಗೆ ಇದೆಲ್ಲದರ ಅವಶ್ಯಕತೆ ಏನಿದೆ? ನಾನು ಇಂಥ ಕರ್ಮ ಮಾಡೋದರಿಂದ ದುರ್ಗತಿಯನ್ನು ಹೊಂದುತ್ತೇನೆಂದು ತಮ್ಮ ಹೃದಯ ಕೇಳಬೇಕು. ತಂದೆ ಏಕೆ ತಿಳಿಸುವುದು? ಈ ನಾಟಕದಲ್ಲಿದ್ದರೆ ತಂದೆ ತಿಳಿಸುತ್ತಾರೆ. ತಂದೆಯೊಂದಿಗೆ ಮುಚ್ಚಿಡುವುದೆಂದರೆ ತಮ್ಮ ಸತ್ಯ ನಾಶ ಮಾಡಿಕೊಳ್ಳುವುದಾಗಿದೆ. ಪಾವನರಾಗುವುದಕ್ಕಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಾವು ಬಹಳ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂಬ ಚಿಂತೆಯೇ ನಿಮಗಿರಬೇಕು. ಯಾರೋ ಸತ್ತರು ಅಥವಾ ಬದುಕಿದರೂ ಅವರ ಚಿಂತೆ ಇಲ್ಲ. ತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬ ಚಿಂತೆ ಇರಬೇಕು. ಅಂದಾಗ ಯಾರಿಗಾದರೂ ಸ್ವಲ್ಪದರಲ್ಲೇ ತಿಳಿಸಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया ಬಾಬಾ, ಶುಕ್ರಿಯಾ. ವಹಾ ಬಾಬಾ, ವಹಾ. ಸದಾ ಇದೇ ಚಿಂತೆ ಇರಲಿ. ನಾವು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಯಾವುದೇ ವಿಕರ್ಮ ಮಾಡಿ ಸುಳ್ಳು ಹೇಳಿ ತಮ್ಮ ನಷ್ಟ ಮಾಡಿಕೊಳ್ಳಬಾರದು. 2ನೇ ಪಾಯಿಂಟ್, ಗುಪ್ತ ನಶೆಯಲ್ಲಿದ್ದು ಸೇವೆ ಮಾಡಬೇಕಾಗಿದೆ. ಮನಸ್ಸು ತಿನ್ನುವಂಥ ಯಾವುದೇ ಕರ್ಮವನ್ನು ಮಾಡಬಾರದು. ತಮ್ಮ ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ. ನಾವು ಎಷ್ಟು ಸಮಯ ನೆನಪಿನಲ್ಲಿರುತ್ತೇವೆ. ವರದಾನ: ಮನ್ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ದೂರವಿರುವಂತಹ ಸದಾ ಸುಖ ಭವ ಸ್ವರೂಪಭವ. ವಿವರಣೆಯಾಗಿದೆ. ಯಾವಾಗ ಯಾವುದೇ ಪ್ರಕಾರದ ದುಃಖ ಬಂದರೆ ಮಂತ್ರ ಹೇಳಿ, ಅದರಿಂದ ದುಃಖ ಓಡಿ ಹೋಗುವುದು. ಸ್ವಪ್ನದಲ್ಲಿಯೂ ಸ್ವಲ್ಪವೂ ಸಹ ದುಃಖದ ಅನುಭವ ಆಗಬಾರದು. ಶರೀರಕ್ಕೆ ಕಾಯಿಲೆ ಬರಲಿ, ಹಣ ಸಂಪಾದನೆಯಲ್ಲಿ ಮೇಲೆ ಕೆಳಗೆ ಆಗಲಿ, ಏನೇ ಆಗಲಿ, ಆದರೆ ದುಃಖದಲ್ಲಿ ಒಳಗೆ ಬರಲೇಬಾರದು. ಹೇಗೆ ಸಾಗರದಲ್ಲಿ ಅಲೆಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಯಾರಿಗೆ ಆ ಅಲೆಗಳಲ್ಲಿ ತೇಲಾಡುವುದು ಬರುತ್ತದೆ, ಅವರು ಅದರಲ್ಲಿ ಸುಖದ ಅನುಭವ ಮಾಡುತ್ತಾರೆ. ಅಲೆಗಳನ್ನು ಜಂಪ್ ಮಾಡಿ ಈ ರೀತಿ ಪಾರು ಮಾಡುತ್ತಾರೆ. ಹಾಗೆ ದಾಟುತ್ತಿರುವ ಹಾಗೆ ಅಂದರೆ ಸಾಗರನ ಮಕ್ಕಳು ಸುಖ ಸ್ವರೂಪರಾಗುವಿರಿ. ದುಃಖದ ಅಲೆಯೂ ಸಹ ಬರಬಾರದು. ಸ್ಲೋಗನ್: ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ, ಆಗ ಪ್ರತ್ಯಕ್ಷತೆಯಾಗಿಬಿಡುವುದು. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ವಿವರಣೆ: ಸ್ವ ಉನ್ನತಿಯಲ್ಲಿ, ಸೇವೆಯ ಉನ್ನತಿಯಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಹಾಜಿ ಎಂದರು. ಹಾಗೆಯೇ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತಾ ಹೋಗಿ. ಹೇಗೆ ದಾದಿಯವರ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಆಗಿದೆ, ಹಾಗೆ ಆದಿಶೇಯ ರತ್ನಗಳ ಸಂಘಟನೆ ಪಕ್ಕಾ ಆಗಿರಲಿ. ಇದರ ಬಹಳ ಅವಶ್ಯಕತೆಯಾಗಿದೆ. ಓಂ ಶಾಂತಿ.